ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ನಮ್ಮ ಹೆಸರು ಸವಾದ್ ಅಂತ. ನಾವು ACS ಲೇಔಟ್ ಅಲ್ಲಿ D ಬ್ಲಾಕ್ ಅಲ್ಲಿ ಇದ್ದೀನಿ. ಓಕೆ 10 ವರ್ಷದಿಂದ ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಓಕೆ ಸರ್. ಈ ಕಂಪನಿ ಎಸ್ಸೇದು ಒಂದು 10 ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಪ್ರಾಡಕ್ಟ್ ಏನು ಚೆನ್ನಾಗಿದೆ. ಓಕೆ. ಏನು ಕಂಪ್ಲೇಂಟ್ ಇಲ್ಲ, ಸರ್ವಿಸ್ ಕೂಡ ಚೆನ್ನಾಗಿದೆ. ಓಕೆ. ನೀವು ಫಸ್ಟ್ ಇದೇ ಪ್ರಾಡಕ್ಟ್ ತಗೊಂಡಿದ್ದ 10 ವರ್ಷ? ಫಸ್ಟ್ ಇಂದಾನೆ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಈ ಕಂಪನಿ ಬಗ್ಗೆ ತಿಳಿಸ್ಕೊಂಡು ತಗೊಂಡಿರೋದು. ಈ ಕಂಪನಿ ಬಗ್ಗೆ ಚೆನ್ನಾಗಿ ಎಲ್ಲರೂ ಹೇಳ್ತಾ ಇದ್ದು, ಚೆನ್ನಾಗಿದೆ ಕಂಪನಿ ಎಷ್ಟೇ ಇದೆ ಅಂತ. ಅದಕ್ಕೆ ಈ ಪ್ರಾಡಕ್ಟ್ ಮೇಲೆ ಇಷ್ಟ ಆಗಿರೋದು. ಓಕೆ ಸರ್, ನೀವು ಬೇರೆ ಪ್ರಾಡಕ್ಟ್ ನೋಡಿದ್ರಾ ಆನ್ಲೈನ್ ಅಲ್ಲಿ? ಸರ್ ಆನ್ಲೈನ್ ಅಲ್ಲಿ ಬೇರೆಲ್ಲ ಕಂಪನಿ ಎಲ್ಲ ನೋಡಿದ್ದೀನಿ. ಅಂದ್ರೆ ಅದು ಚೆನ್ನಾಗಿದೆ ಅಂತ ಸುಮಾರು ಜನ ಹೇಳ್ಕೊಟ್ರು. ಅದಕ್ಕಿಂತ ಸರ್ವಿಸ್ ಕೂಡ ಚೆನ್ನಾಗಿದೆ. ಓಕೆ. ಅದಕ್ಕಿಂತ ಇದು ಯೂಸ್ ಮಾಡ್ತಾ ಇದ್ದೀನಿ ಸರ್. ಓಕೆ. ಈ ಮೆಷಿನ್ ಯಾಕೆ ಚೂಸ್ ಮಾಡಿದ್ರಿ? ಬೇರೆ ಮೆಷಿನ್ ಬಗ್ಗೆ ಅಂದ್ರೆ ಬೇರೆ ಜ್ಯುವೆಲರಿ ತರ ಏನಿಲ್ಲ, ಬೇರೆ ಯೂಸ್ ಮಾಡೋದಕ್ಕಿಂತ ತೂಕ ಮಾಡೋದು, ಆಮೇಲೆ ಮಿಷಿನ್ದು ಪ್ರಿಂಟಿಂಗ್ ಬಗ್ಗೆ ಎಲ್ಲ ಚೆನ್ನಾಗಿದೆ, ವೆಯ್ಟ್ದು ಕರೆಕ್ಟ್ ಆಗಿದೆ. ಅದಕ್ಕೆ ಈ ಮಿಷಿನು ನಾವು ಸಜೆಸ್ಟ್ ಮಾಡ್ತೀವಿ ಎಲ್ಲರಿಗೂ. ಅಂದ್ರೆ ಈ ವೇಯಿಂಗ್ ಮೆಷಿನ್ ನಿಮಗೆ ವೇಯ್ ಮಾಡ್ಬೋದು, ಪ್ರಿಂಟ್ ತೆಗಿಬೋದು. ಎರಡು ಕೂಡ ಬರುತ್ತೆ. ಇನ್ಸ್ಟಾಲೇಷನ್ ಯಾರು ಮಾಡಿಕೊಟ್ರು? ಆಮೇಲೆ ಅದೇ ಯಾವ ತರ ಆಯ್ತು ಪ್ರೊಸೆಸ್? ಡೆಮೋ ಕೊಟ್ರ ಹಿಂಗೆ? ಅದಕ್ಕೆಲ್ಲ ಕಂಪನಿಯವರು ಬಂದರು, ಎಲ್ಲ ಡೆಮೋ ತೋರಿಸಿ ಅದ್ರ ಬಗ್ಗೆ ತಿಳಿಸ್ಕೊಂಡು ಅದೆಲ್ಲ ಸರ್ವಿಸು ಅದ್ರ ಹೇಳ್ಕೊಟ್ಟ ಮೇಲೆ ನಾವು ತಗೊಂಡಿರೋದು. ಓಕೆ. ಏನು ಸ್ವಲ್ಪ ಎಲ್ಲರಿಗೂ ಸಜೆಸ್ಟ್ ಮಾಡ್ಬೋದು. ಮಿಷಿನ್ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ ಇಷ್ಟು ವರ್ಷದಿಂದ. ಓಕೆ. ಚೆನ್ನಾಗಿದೆ ಐಟಮ್. ಸರ್ವಿಸ್ದು ಹೆಂಗೆ ಸರ್? ಸರ್ವಿಸ್ ಎಲ್ಲ ಕರೆಕ್ಟಾಗಿ ಏನು ಯಾವಾಗ ಫೋನ್ ಮಾಡಿದ್ರೆ ಏನು ಕರೆಕ್ಟಾಗಿ ಬಂದು ಸರ್ವಿಸ್ ಮಾಡಿಕೊಡ್ತಾರೆ. ಏನು ನಾರ್ಮಲ್ ಚಾರ್ಜ್ ತಗೊಳ್ಳೋದು, ಏನು ಅಷ್ಟು ಜಾಸ್ತಿ ಏನು ತಗೊಳ್ತಾ ಇಲ್ಲ. ಬೇರೆ ಕಡೆ ವಿಚಾರಿಸಿಂದ ಇವರದ್ದೇನು ಸ್ವಲ್ಪ ಚೆನ್ನಾಗಿದೆ. ಓಕೆ. ಪೇಪರ್ ರೋಲ್ಸು ಅದನ್ನೆಲ್ಲ? ಪೇಪರ್ ರೋಲ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ. ನಾವು ಬೇರೆ 2-3 ಯೂಸ್ ಮಾಡಿದ್ದು ಕೂಡ ಈ ಕ್ವಾಲಿಟಿ ವರ್ಕ್ SSRದು ಕಂಪನಿದು ಚೆನ್ನಾಗಿದೆ. ಪೇಪರ್ ರೋಲ್ ಕೂಡ ಒಳ್ಳೆ ಪೇಪರ್ ರೋಲು, ಏನು ಪ್ರಾಬ್ಲಮ್ ಏನಿಲ್ಲ ಸರ್. ಎಷ್ಟು ಮೆಷಿನ್ ಯೂಸ್ ಮಾಡ್ತಾ ಇದ್ದೀರಿ ಸರ್? ಸರ್ ಇವಾಗ ಸದ್ಯಕ್ಕೆ ಒಂದಿದೆ, ಇನ್ನು ಸ್ವಲ್ಪ ನೋಡ್ಮೇಲೆ ಇನ್ನೊಂದು ತಗೋಬೇಕು ಅಂತ ಪ್ಲಾನ್ ಇದೆ. ಇದರಲ್ಲಿ KGನೂ ಕೂಡ ಗ್ರಾಮ್ ಕೂಡ ಎಲ್ಲ ಕರೆಕ್ಟಾಗಿ ಬರುತ್ತೆ. ಆಮೇಲೆ ನಮಗೆ ಯೂಸ್ ಮಾಡೋಕ್ಕೇನು ನಂಬರು, ಆಮೇಲೆ ನಮಗೆ ಎಡಿಟ್ ಮಾಡ್ಬೋದು, ಎಲ್ಲ ಕರೆಕ್ಟಾಗಿ ಈಸಿಯಾಗಿ ಮಾಡ್ಬೋದು. ಪ್ರೈಸ್ ಲಿಸ್ಟ್ ಆಗಲಿ, ರಿಪೋರ್ಟ್ ಡೈಲಿ ರಿಪೋರ್ಟ್ ತಗೋಬೋದು, ಮಂತ್ಲಿ ರಿಪೋರ್ಟ್ ತಗೋಬೋದು, ಡೇಟು, ಟೈಮಿಂಗ್, ಹೆಸರು ಎಲ್ಲ ಕರೆಕ್ಟಾಗಿ ಬರುತ್ತೆ. ಎಲ್ಲ ಮಿಷಿನ್ಕಿಂದನೇ ಸ್ವಲ್ಪ ಈಸಿ ಆಗಿದೆ ಯೂಸ್ ಮಾಡೋಕ್ಕೆ. ಅಂದ್ರೆ ನಿಮಗೆ ಎಷ್ಟು ಔಟ್ ಆಗಿದೆ, ಎಷ್ಟು ಕನ್ಸಪ್ಷನ್ ಆಗಿದೆ ಅದೆಲ್ಲ ಅದರಲ್ಲಿ ಎಲ್ಲ ತಿಂಗಳು 6 ಮಂತ್ ಕೂಡ ನಮಗೆ ತೆಗಿಬೋದು. ಲಾಸ್ಟ್ 6 ಮಂತ್ ಎಷ್ಟು ಬಿಸ್ನೆಸ್ ಆಗಿದೆ, ಈ ತಿಂಗಳು ಎಷ್ಟಾಗಿ, ಯಾವ ಟೈಮು, ಡೇಟು ಎಲ್ಲ ಕರೆಕ್ಟ್ ಆಗಿದೆ ಸರ್. ನಾನು ಲಾಸ್ಟ್ ಟೈಮು ಹೋದ ವಾರ ಸ್ವಲ್ಪ ಚೆಕ್ ಮಾಡಿತ್ತು, 6 ತಿಂಗಳದು ಕರೆಕ್ಟಾಗಿ ಕೊಟ್ಟಿದೆ. 6 ತಿಂಗಳದು 6 ತಿಂಗಳದು ನಮ್ದು ಎಷ್ಟಿದೆ ಅಮೌಂಟ್, ಎಷ್ಟು ಬಿಸ್ನೆಸ್ ಆಗಿದೆ, ಹೆಂಗೆ ಕರೆಕ್ಟ್ ಬಂದಿದೆ. ನನಗೆ ಒಂಥರ ಆಯ್ತು. ಎಲ್ಲದಕ್ಕೂ ನಾವು ಬಿಲ್ ಎಲ್ಲಾರು ಕೇಳ್ತಾರೆ, ಕೊಡ್ತಾರೆ ಬಿಲ್. ಅಂದ್ರೆ ಹಾಲು ಮೊಸರು ಮಾತ್ರ ತಗೊಬರೋರಿಗೆ ಏನಿಲ್ಲ, 90% ಜನ ಎಲ್ಲ. ನೀವು ಬೇರೆದು ಮಾಡಿದ್ರು ಅದರಲ್ಲಿ ಬಿಲ್ ಕೊಡ್ತೀರಾ ಹಿಂಗೆ? ಯಾವುದು? ಇವಾಗ ಆ ಕಡೆ ಬೇರೆ ಏನಾದ್ರು ತಗೊಂಡೆ, ಅದನ್ನ ವೇಯಿಂಗ್ ಮಾಡ್ಲಿಲ್ಲ, ನೀವು ಬ್ರೆಡ್ ತಗೊಂಡೆ, ಅದ್ರಲ್ಲಿ ಬಿಲ್ ತೆಗೆದು ಒಬ್ರು ಬಿಲ್ ಕೇಳಿದ್ರೆ ಅವ್ರಿಗೆ ಬಿಲ್ ಕೊಡ್ತಾ ಇದ್ರು. ಅಂದ್ರೆ ನೀವು ವೇಯಿಂಗ್ ಮಾಡದೆ ಬರೀ ಬಿಲ್ ಬೇಕಿದ್ರು ಅದ್ರಲ್ಲಿ ಮಾಡ್ಬೋದು. ಈಗ ಸ್ನಾಕ್ಸ್ ತಗೊಂಡ್ರೆ ಸ್ನಾಕ್ಸ್ ಅಂತ ಹಾಕ್ಬಿಟ್ಟು ಬಿಲ್ ಕೊಡ್ಬೋದು. ಓಕೆ ಓಕೆ ಓಕೆ. ಅದೊಂದು ಬೆನಿಫಿಟ್. ಹೌದು. ಪ್ರಾಡಕ್ಟ್ ಬಗ್ಗೆ ಹೇಳೋದಾದ್ರೆ ರೆಕಮೆಂಡ್ ಮಾಡ್ತೀರಾ? ಸರ್ ಪ್ರಾಡಕ್ಟ್ ಬಗ್ಗೆ ಚೆನ್ನಾಗಿದೆ. ನಮ್ಗೆ ಇಷ್ಟು ವರ್ಷ 10 ವರ್ಷದಿಂದ ಯೂಸ್ ಮಾಡೋಕ್ಕಿಂತ ಏನು ಇಷ್ಟು ವರ್ಷ ಏನು ಕಂಪ್ಲೇಂಟ್ ಏನು ಬಂದಿಲ್ಲ. ಏನು ಚೆನ್ನಾಗಿ ಯೂಸ್ ಮಾಡ್ತಾ ಇದೆ. ಯಾರಿಗೂ ಹೇಳ್ಕಂದ್ರೆ SA ಕಂಪನಿಗೆ ನಾವೇ ಸುಮಾರು ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ.